ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣ ಜಗಳ ವರಿಷ್ಠರ ಸೂಚನೆಯ ಬೆನ್ನಲ್ಲೇ ಹೋರಾಟದ ವರಸೆ ಚಿಂಚಾಗ್ತಾ ಇದೆ. ಸಮಾವೇಶದ ಬದಲು ಸರ್ಕಾರದ ವಿರುದ್ಧ ಸಮರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಲಿಂಗಾಯತ ಸಮಾವೇಶ ಹೆಸರಲ್ಲಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಪ್ರತ್ಯೇಕವಾಗಿ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೂ ಕೂಡ ನಿರ್ಧರಿಸಲಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಶಾಸಕ ಯತ್ನಾಳ್ ತಂಡದಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೇ ತಿಂಗಳಲ್ಲಿ ರೇಣುಕಾಚಾರ್ಯ ಬಣದಿಂದ ಶಕ್ತಿ ಪ್ರದರ್ಶನಕ್ಕೆ ನಿರ್ಧರಿಸಲಾಗಿತ್ತು. ಸಮುದಾಯ ಹೆಸರಿನಡಿ ಬಲ ಪ್ರದರ್ಶನಕ್ಕೆ ಎರಡೂ ಬಣಗಳು ನಿರ್ಧರಿಸಿದ್ವು. ಜಾತಿ ಹೆಸರಲ್ಲಿ ಸಮಾವೇಶ ಮಾಡಿ ವರಿಷ್ಠರ ಕೆಂಗಣ್ಣಿನಿಂದ ಪಾರಾಗೋಕೆ ಸಜ್ಜಾಗಲಾಗಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ಈಗ ಸಾಕಷ್ಟು ವಿರೋಧ ವ್ಯಕ್ತ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಬೇಡ ಒಂದು ಹೋರಾಟ ಮಾಡಬೇಕು, ನಮ್ಮ ವರ್ಚಸ್ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಅಂದರೆ ಈ ಜಾತಿವಾರು ಸಮುದಾಯವಾರು ಸಮಾವೇಶ ಮಾಡೋದ್ರ ಬದಲು ಈ ಸರ್ಕಾರದ ವಿರುದ್ಧನೇ ಪಕ್ಷದ ವತಿಯಿಂದಲೇ ಮಾಡಿಬಿಡೋಣ, ಅದರಲ್ಲೂ ಕೂಡ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬಹುದು ಅನ್ನುವಂಥ ಪ್ಲಾನಿಗೆ ಬಂದಿದ್ದಾರೆ. ನಿನ್ನೆ ಕೂಡ ರೇಣುಕಾಚಾರ್ಯ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಇಲ್ಲ ನಾವು ಮಾಡೇ ಮಾಡ್ತೀವಿ, ಸಮುದಾಯದ ನಾಯಕರುಗಳೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಮಾಡಲೇಬೇಕು ಅಂತ, ಮಾಡಿಯೇ ತೀರ್ತೀವಿ ಅಂತ. ಯತ್ನಾಳ್ ಬಣದವರು ಕೂಡ ಅಷ್ಟೇ ರೀತಿಯಾದಂಥ ಭರವಸೆಯಿಂದ ಮಾತನಾಡಿದರು. ಯಾವುದೇ ಕಾರಣಕ್ಕೂ ನಾವು ಈ ಸಮಾವೇಶದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ನಮ್ಮ ಶಕ್ತಿ ಪ್ರದರ್ಶನನ ನಾವು ಮಾಡಿಯೇ ತೀರ್ತೀವಿ ಅಂತ. ಆದರೆ ಗೊತ್ತಿಲ್ಲ, ಹೈಕಮಾಂಡ್ ನಾಯಕರು ಬುದ್ಧಿ ಹೇಳಿದ್ರು, RSSನ ನಾಯಕರು ಬುದ್ಧಿ ಹೇಳಿದ್ರು, ಅಥವಾ ಇವ್ರಿಗೆ ಬುದ್ಧಿ ಬಂತೋ, ಅಥವಾ ನಮ್ಮ ಈ ಹೋರಾಟ ಅಥವಾ ಶಕ್ತಿ ಪ್ರದರ್ಶನದ ವರಸೆ ಬದಲಿಸಬೇಕು ಅಂತ ಅಂದ್ಕೊಂಡ್ರೋ ಗೊತ್ತಿಲ್ಲ. ಈಗೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ, ಸರ್ಕಾರದ ಕೆಲವು ಲೋಪದೋಷಗಳಿದೆಯಲ್ವಾ, ಸರ್ಕಾರವು ಕೆಲವೊಂದು ವಿಚಾರದಲ್ಲಿ ಎಡವಿದೆಯಲ್ವಾ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗಿದೆಯಲ್ವಾ, ಆ ವಿಚಾರದ ಬಗ್ಗೆ ನಾವು ಯಾಕೆ ಹೋರಾಟ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನಿನ್ನೆವರೆಗೂ ಸಮಾವೇಶ ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಯಾಕೋ ನೋಡಿದ್ರೆ ಬದಲಾವಣೆ ಆಗೋ ಥರ ಕಾಣಿಸ್ತಾ ಇದೆ. ಏನಕ್ಕೆ ಈ ಬದಲಾವಣೆ? ಯಾರಾದರೂ ಸೂಚನೆ ಕೊಟ್ಟಿದ್ದಾರೋ ಅಥವಾ ಇವರೇ ಏನಾದರೂ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೋ, ಏನು ಕತೆ? ನೀತಿ ಬಿಜೆಪಿಯ ಬಣ ರಾಜಕಾರಣದಲ್ಲಿ ಅವರು ಉದ್ದೇಶ ಮಾಡಿದಂತೆ ಸಮಾವೇಶಗಳನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಈಗ ಅದರಲ್ಲಿ ಒಂದಷ್ಟು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳುವ ಮುಖಾಂತರ ತಮ್ಮ ನಿರ್ಧಾರದಲ್ಲಿ ಯಾವುದೇ ಲೋಪವಾಗದ ರೀತಿಯಲ್ಲಿ ಉದ್ದೇಶ ಈಡೇರಿಕೆ ಮಾಡುವ ಪ್ರಯತ್ನದಲ್ಲಿ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಭಾಗವಾಗಿ ಈಗ ಅಂದ್ರೆ ಬಿಜೆಪಿಯಲ್ಲಿನ ಬಣಗಳಲ್ಲಿ ನಡೆಯಬೇಕಿದ್ದಂತಹ ಜಾತಿವಾರು ಸಮಾವೇಶಗಳನ್ನ ಸರ್ಕಾರದ ವಿರುದ್ಧದ ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೇವಲ ಪಕ್ಷದ ತಮ್ಮ ಶಕ್ತಿವರ್ಧನೆ ಮತ್ತು ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನಾಗಿ ಸಮುದಾಯದ ಕೇಂದ್ರವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಸಮಾವೇಶಗಳನ್ನ ಆಯೋಜನೆ ಮಾಡೋದಕ್ಕೆ ಯೋಚನೆಯನ್ನ ಮಾಡಿದ್ರು. ಲಿಂಗಾಯತ ಸಮಾವೇಶವನ್ನ ಮಹಾಸಂಗಮ ಅನ್ನುವಂಥ ಹೆಸರಿನಡಿ ಮಾಡಬೇಕು ಅನ್ನುವಂಥ ಚಿಂತನೆ ಇತ್ತು. ಎರಡೂ ಬಣಗಳು ಇದಕ್ಕೆ ತಯಾರಿಯನ್ನ ಮಾಡಿಕೊಂಡು ಮುಂದಿನ ತಿಂಗಳಲ್ಲಿ ಈ ಎರಡು ಸಮಾವೇಶಗಳನ್ನ ಮಾಡುವುದಕ್ಕೆ ಸಿದ್ಧತೆಗಳು ನಡ್ಕೊಂಡಿತ್ತು. ಆದ್ರೆ ವರಿಷ್ಠರು ಈ ವಿಚಾರದಲ್ಲಿ ಸಂದೇಶವನ್ನು ರವಾನಿಸಿರುವಂತ ಬೆನ್ನಲ್ಲಿ ಅದನ್ನ ಬದಲಾವಣೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಇದನ್ನ ಹೋರಾಟದ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಈ ಹಿಂದೆ ಕೂಡ ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು, ಅಲ್ಲೂ ಮಾಡ್ಲಿಲ್ಲ. ಈಗ ಮೀಸಲಾತಿ ಕೊಡುವ ವಿಚಾರದಲ್ಲೂ ಮೀನಾಮೇಷ ಎಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲಿ ಜಾತಿ ಗಣತಿಯ ಲೆಕ್ಕಾಚಾರದಲ್ಲಿ ನಮಗೆ ಅನುಕೂಲಗಳು ಸಿಗುವಂತೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಒಂದಾಗಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟದ ಅಸ್ತ್ರವನ್ನು ರೂಪಿಸಿಕೊಂಡು ಅದರಲ್ಲೇ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವಂತೆ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಮುಂದಿನ 2 ತಿಂಗಳುಗಳನ್ನ ಮೀಸಲಾಗಿರಿಸಿಕೊಂಡು ಸಮಾವೇಶನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.